ಕೂಡ ಈ ಹೊತ್ತಿಗೆ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನು ಟಿಡಿಪಿ ಆಗಿರ್ಬೋದು, ಜೆಡಿಯು ಆಗಿರ್ಬೋದು, ಇನ್ನುಳಿದಂತಹ 18 ಅಂಗ ಪಕ್ಷಗಳು ಒಮ್ಮತದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮ್ಮ ನಾಯಕ ಅಂತ ಹೇಳಿ ಒಪ್ಕೊಂಡಾಗಿದೆ. ಆ ಮೂಲಕ ಅವರ ಸಮನ್ವಯತೆಯನ್ನ ಮಾಡೋದಕ್ಕೆ ಪಿಯೂಷ್ ಗೋಯಲ್ ಮತ್ತೆ ಅಶ್ವಿನ್ ವೈಷ್ಣವ್ ಅವರಿಗೆ ಜವಾಬ್ದಾರಿಯನ್ನ ಹೊರಿಸಲಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು. ರಾಷ್ಟ್ರಪತಿಯನ್ನ ಭೇಟಿ ಮಾಡಿದ್ದಾರೆ ನರೇಂದ್ರ ಮೋದಿ. ಹಕ್ಕು ಮಂಡಿಸ್ತಾ ಇರುವಂತಹ ನರೇಂದ್ರ ಮೋದಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿವು. ದ್ರೌಪದಿ ಮುರ್ಮುರನ್ನ ಭೇಟಿ ಮಾಡಿ ಅವರಿಗೆ ಹೂವಿನ ಗುಚ್ಛವನ್ನ ಕೊಟ್ಟು ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಹಕ್ಕು ಮಂಡಿಸುತ್ತಿದ್ದಾರೆ ನರೇಂದ್ರ ಮೋದಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದ್ರೌಪದಿ ಮುರ್ಮುರನ್ನ ಭೇಟಿ ಮಾಡಿದ್ದಾರೆ. ಈ ಹಿಂದೆ ರಾಜೀನಾಮೆಯನ್ನ ಕೊಡೋದಕ್ಕೆ ಭೇಟಿ ಮಾಡಿದ್ರು. ಅದಾದ ಬಳಿಕ ಹಕ್ಕು ಮಂಡಿಸೋದಕ್ಕೆ ದ್ರೌಪದಿ ಮುರ್ಮುರನ್ನ ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟು ಅವರನ್ನ ಭೇಟಿ ಮಾಡಿ ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ನರೇಂದ್ರ ಮೋದಿ. ಹಕ್ಕು ಮಂಡಿಸುತ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನರೇಂದ್ರ ಮೋದಿ ಮತ್ತೆ ಮೋಡಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ಅವರ ಜೊತೆ ಕೂತು ಮಾತನಾಡುತ್ತಿದ್ದಾರೆ ಕೂಡ. ಭಾನುವಾರದಿಂದ ಮೋದಿ ಸರ್ಕಾರ ಈಗಾಗಲೇ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ಬೆನ್ನಲ್ಲೇ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಇವರ ಜೊತೆ ಮತ್ತಷ್ಟು ಎನ್ಡಿಎ ನಾಯಕರು ಬಂದಿದ್ದಾರೆ, ನೋಡಬೇಕು. ಸರ್ಕಾರ ರಚನೆ ಕುರಿತು ಹಕ್ಕು ಮಂಡಿಸಿದ್ದಾರೆ ಮೋದಿ. ನಾವು ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಬಲಾಢ್ಯವಾಗಿ ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೂರನೇ ಬಾರಿ ಸರ್ಕಾರ ರಚನೆಗೆ ಸಿದ್ಧರಾಗಿದ್ದಾರೆ ನರೇಂದ್ರ ಮೋದಿ. ನಮೋ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಹಿರಿಯ ದಿಗ್ಗಜ ರಾಜಕಾರಣಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿ. ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳ ನಾಯಕರು ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ಬಾಂಗ್ಲಾ ಮತ್ತು ನೇಪಾಳದ ಪ್ರಧಾನಿಗಳು ಕೂಡ ಈ ಒಂದು ಪಟ್ಟಾಭಿಷೇಕದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ನರೇಂದ್ರ ಮೋದಿ. ಈಗಾಗಲೇ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೋದಿ ಮತ್ತು ದ್ರೌಪದಿ ಮುರ್ಮು ಭೇಟಿಯಾಗಿರುವಂತಹ ದೃಶ್ಯ, ಹಕ್ಕು ಮಂಡಿಸುತ್ತಿರುವಂತಹ ದೃಶ್ಯ. ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ, ಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ ಆಗಮಿಸ್ತಾರೆ. ಸಮಾರಂಭಕ್ಕೆ ಆಹ್ವಾನಿತ ವಿದೇಶಿ ನಾಯಕರು ಕೂಡ ಆಗಮಿಸ್ತಾರೆ. ಬಾಂಗ್ಲಾದೇಶ, ಶ್ರೀಲಂಕಾ, ಭೂತಾನ್, ನೇಪಾಳ ಮತ್ತು ಮಾರಿಷಸ್ ನಾಯಕರು ಕೂಡ ಪಟ್ಟಾಭಿಷೇಕಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಅವೆಲ್ಲದಕ್ಕೂ ಕೂಡ ಈಗ ನೋಡ್ತಿರುವಂಥ ದೃಶ್ಯ ಕೈಗನ್ನಡಿ ಅಂತ ಹೇಳ್ಬೋದು. ಸರ್ಕಾರ ರಚನೆ ಕುರಿತು ಹಕ್ಕು ಮಂಡಿಸ್ತಾ ಇರೋದು. ಮಿತ್ರ ರಾಷ್ಟ್ರಗಳೊಂದಿಗೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸರ್ಕಾರ ರಚನೆಯ ಮನವಿ ಪತ್ರ ಏನಿದೆ, ಹಕ್ಕು ಮಂಡಿಸಿದ ಪತ್ರ ಏನಿದೆ, ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಪತಿಗಳು ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಆನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ವಿಚಾರಗಳು ನಿಗದಿಯಾಗುತ್ತವೆ. ಆನಂತರ ಸಚಿವ ಸಂಪುಟ ರಚನೆ, ಮೊದಲನೇದಾಗಿ ಯಾರ್ಯಾರು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು, ಈ ಸಂದರ್ಭದ ನೆನಪಿನ ಕಾಣಿಕೆಗಳ ವಿನಿಮಯ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು NDA. ಈ ಒಂದು ಸಂದರ್ಭ ಬಹಳ ವಿಶೇಷವಾದಂಥ ಸಂದರ್ಭ NDAಗೆ. ಪ್ರಧಾನಿ ಮೋದಿ ಅವರು ಈ ಸಂದರ್ಭದ ನೆನಪಿನ ಕಾಣಿಕೆಗಳನ್ನು ವಿನಿಮಯ ಮಾಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಮನವಿ ಪತ್ರವನ್ನು ಕೊಡ್ತಾರೆ.
ಅನಂತರದಲ್ಲಿ ಅವರು ರಾಷ್ಟ್ರಪತಿಗಳು ಅದಕ್ಕೆ ಅನುಮೋದನೆ ಕೊಟ್ಟ ನಂತರದಲ್ಲಿ ಸರ್ಕಾರ ಅಧಿಕೃತವಾಗಿ ರಚನೆ ಆಗುತ್ತೆ. ನಿಜ, ಪ್ರಜಾಪ್ರಭುತ್ವದಲ್ಲಿ ಮತದಾನವೇ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ. ಆದರೆ ಮತದಾನ ಆದರೆ ಅಲ್ಲಿಗೆ ಮುಗಿದು ಬಿಡೋದಿಲ್ಲ. ಸರ್ಕಾರ ರಚನೆ ಆಗಬೇಕು ಅಂತಂದರೆ ಸಂಸದೀಯ ನಾಯಕನ ಆಯ್ಕೆ ಆಗಬೇಕು. ಅದು ಮಧ್ಯಾಹ್ನ ಆಗಿದೆ. ಸಂಸದೀಯ ನಾಯಕನನ್ನಾಗಿ ಮತ್ತೊಮ್ಮೆ ಮೋದಿಯವರನ್ನು ಆರಿಸಿದ್ದಾರೆ NDA ಮುಖಂಡರುಗಳು. ಅನಂತರದಲ್ಲಿ ಇದೀಗ ರಾಷ್ಟ್ರಪತಿಗಳಿಗೆ ಹಕ್ಕು ಮಂಡನೆಯನ್ನು, ಸರ್ಕಾರ ರಚನೆ ನಾವು ಮಾಡೋದಕ್ಕೆ ಬೇಕಾದಂತಹ ಬಹುಮತ ಎಲ್ಲವೂ ಇದೆ ಅಂತ ಹೇಳಿ ಅವರು ತಮ್ಮ ಪ್ರೂಫನ್ನು ತೋರಿಸ್ಬೇಕಾಗತ್ತೆ. ನಮ್ಮ ಹತ್ರ ಇಷ್ಟು ಸಂಸದರ ಬೆಂಬಲ ಇದೆ, ಇಷ್ಟು ಜನ ಸಂಸದರು ನಮ್ಮ ಜೊತೆಗಿದ್ದಾರೆ, ಈ ರೀತಿಯಾಗಿ ನಾವು ಸರ್ಕಾರ ರಚನೆ ಮಾಡಬಹುದು ಅಂತ. ಅದಕ್ಕೆ ಬೇಕಾದಂಥ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅವರು, ಅಗತ್ಯತೆಗಳೇನಿದೆ, ಒಂದು ಸುಸ್ಥಿರ ಸರ್ಕಾರವನ್ನು ರಚಿಸೋದಕ್ಕೆ ಮತ್ತು ಸಿಂಗಲ್ ಮೆಜಾರಿಟಿಯಾಗಿ ಹೊರಹೊಮ್ಮಿದ್ದೀವಿ ನಾವು ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಅದರ ನಂತರದಲ್ಲಿ ಆ ಪ್ರಸ್ತಾವನೆಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ ನಂತರದಲ್ಲಿ ಅದಕ್ಕೆ ಅನುಮೋದನೆ ಸಿಗತ್ತೆ. ಅನುಮೋದನೆ ಸಿಕ್ಕಿದ್ರೆ ಆ ನಂತರ ಸರ್ಕಾರ ರಚನೆಯ ಮೊದಲನೆಯ ಹೆಜ್ಜೆ ಪ್ರಮಾಣ ವಚನ ಸ್ವೀಕಾರ. ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಪ್ರಧಾನಿಯವರ ಜೊತೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಆಯ್ಕೆ ಮಾಡ್ಕೋತಾರೆ. ಒಂದು 25ರಿಂದ 30 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆ ನಂತರದಲ್ಲಿ ಗೊತ್ತಿಲ್ಲ, ಈ ಸಾರಿ ಅದು ನಂಬರ್ ವೇರಿಯೇಷನ್ ಆದರೂ ಆಗಬಹುದು. ಹಿಂದಿನ ಅನುಭವಗಳಿಂದಾಗಿ ನಾನು ಈ ಒಂದು ಸಂಖ್ಯೆಯನ್ನು ಹೇಳಿದ್ದೀನಿ. ಎನಿವೆ, ಆ ನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಆನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಡೆದ್ರೂ ನಡಿಬೋದು, ಇಲ್ಲ ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರೆ, ಈ ಸಾರಿ 3ನೇ ಅವಧಿಯನ್ನು ಯಾವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಕಾದು ನೋಡಬೇಕಾಗಿದೆ. ಈ 3 ಅವಧಿಯಲ್ಲಿಯೂ ಒಂದು ವಿಶೇಷ, ಇದು ರಾಷ್ಟ್ರಪತಿಗಳ ಭೇಟಿ ಆದ್ರಿಂದ ವೀಕ್ಷಕರೇ ನಾವು ನೆನಪು ಮಾಡ್ಕೊಳ್ಬಹುದು. ಒಂದು ವಿಶೇಷ ಏನಂತಂದ್ರೆ, ಅಬ್ದುಲ್ ಕಲಾಂ ಅವರಿಂದ ಹಿಡಿದು ಬಹಳ ವಿಶೇಷವಾದ ವ್ಯಕ್ತಿಗಳನ್ನ ರಾಜಕೀಯದಲ್ಲಿ ಬಹಳ ವಿಶೇಷವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ, ಅದು ರಾಮನಾಥ್ ಕೋವಿಂದ್ ಅವರಿರ್ಬೋದು ಅಥವಾ ಈಗ ದ್ರೌಪದಿ ಮುರ್ಮು ಅವರಿರ್ಬೋದು, ಬಹಳ ವಿಶಿಷ್ಟ ಸಮುದಾಯಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳನ್ನ, ವಿಶೇಷವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ತಂದಿರತಕ್ಕಂಥದ್ದು BJPಯ ಹೆಗ್ಗಳಿಕೆ ಅಥವಾ ಮೋದಿಯವರ ಹೆಗ್ಗಳಿಕೆ ಅಂತ ಹೇಳಬೇಕು. ಈಗ ಅದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಮೋದಿ ಅಲ್ಲಿ ಹೋಗಿ ತಮ್ಮ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ದಾರೆ. ಭಾರತದ ರಾಜಕಾರಣದಲ್ಲೇನೆ ಒಂದು ವಿಶೇಷವಾದಂಥ ಘಟನೆ ಅಂತ ಹೇಳಬೇಕು. ಯಾಕಂತಂದ್ರೆ NDA ನಿರಂತರವಾಗಿ 3 ಅವಧಿಗೆ, ಯಾಕಂತಂದ್ರೆ ಕಳೆದ ಸುಮಾರು ಅರ್ಧ ಶತಮಾನದಲ್ಲಿ ನಾವು ನೋಡಿದ್ರೆ ನಿರಂತರವಾಗಿ ಹೀಗೆ ಸಕ್ಸಸ್ಫುಲ್ ಆಗಿ 3 ಅವಧಿಗೆ ಬಂದಿರತಕ್ಕಂಥದ್ದು, ಬ್ಯಾಕ್ ಟು ಬ್ಯಾಕ್ ಸರ್ಕಾರಗಳು ಬಂದಿರತಕ್ಕಂಥದ್ದು ಬಹಳನೇ ಕಡಿಮೆ ಅಂತ ಹೇಳಬೇಕು. ಹಾಗೆ ಸುಸ್ಥಿರ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಬಹಳನೇ ಕಡಿಮೆ ಅಂತ ಹೇಳಬೇಕು. ಅಂಥ ಒಂದು ಸರ್ಕಾರವನ್ನು ಕೊಡೋದಕ್ಕೆ ಮೋದಿಯವ್ರಿಗೆ ಸಾಧ್ಯ ಆಯಿತು. ಈಗ 3ನೇ ಅವಧಿ ಯಾವ ರೀತಿಯಲ್ಲಿರುತ್ತೆ ನೋಡಿ. ಪ್ರೊಬ್ಯಾಬಲ್ ನೇಮ್ಸ್ ಯಾವುದೆಲ್ಲ ಬರ್ಬೋದು, NDA ಮೈತ್ರಿಕೂಟದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಅಪ್ಡೇಟ್ ಪಡ್ಕೊಂಡು ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ ನವದೆಹಲಿಯಿಂದ. ರಂಜಿತ್, ದ್ರೌಪದಿ ಮುರ್ಮು ಅವರನ್ನ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗಿದ್ದಾರೆ ಪ್ರಧಾನಿ ಮೋದಿ. ಈಗ ಅಧಿಕೃತವಾದ ಮೊಹರು ಬೀಳತ್ತೆ, ನೀವು ಸರ್ಕಾರ ರಚನೆ ಮಾಡಬಹುದು ಅಂತ ಹೇಳೋದಕ್ಕೆ ಅಧಿಕೃತವಾದ ಮೊಹರು ಬೀಳತ್ತೆ. ಏನೇನು ನಡೀತಾ ಇದೆ ರಂಜಿತ್, ಕ್ವಿಕ್ ಅಪ್ಡೇಟ್ಸ್ ಕೊಡಿ. ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ 272 ಮ್ಯಾಜಿಕ್ ನಂಬರನ್ನು ನಾವು ತಲುಪಿದ್ದೀವಿ. ನಮ್ಮ ಬಳಿ ಇಷ್ಟು ಮ್ಯಾಂಡೇಟ್ ಇದೆ, ನಾವು ಸುಸ್ಥಿರ ಸರ್ಕಾರವನ್ನು ರಚನೆ ಮಾಡ್ತೀವಿ, ಹಾಗಾಗಿ ನಮ್ಗೆ ಅನುಮೋದನೆ ಕೊಡಿ ಅಂಥೇಳಿ ಹಕ್ಕು ಮಂಡನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮು ಮಾನ್ಯ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಅವರಿಗೆ ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ. ಇನ್ನೇನಿದ್ರೂ ಕೂಡ ಪ್ರಮಾಣ ವಚನ, ನೆಕ್ಸ್ಟ್ ಸ್ಟೆಪ್ ಪ್ರಮಾಣ ವಚನ ಭಾನುವಾರ ಸಂಜೆ 6 ಗಂಟೆಗಿದೆ. ಈ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಸೀನರಾದರೆ ಅವರ ಜೊತೆಗೆ ಸುಮಾರು 25ರಿಂದ 30 ಜನ ತಾವು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಫ್ರಂಟ್ ಲೈನ್ ಯಾರು ಅಂಥೇಳಿ ಎಲ್ಲ ಒಂದಿಷ್ಟು ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ಈ NDA ಮೈತ್ರಿಕೂಟದ ಅಂಗಪಕ್ಷಗಳು ಇಂಥ ಡಿಮಾಂಡನ್ನು ಇಟ್ಟಿದ್ದಾವೆ, ನಮಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕು ಇಂತಿಷ್ಟು ಅಂಥೇಳಿ ಎಲ್ಲ ಡಿಮಾಂಡನ್ನು ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಚೌಕಾಸಿ ಆಗಿದೆ. ಇನ್ನೇನಿದ್ರೂ ಕೂಡ ಯಾರಿಗೆ ಕೊಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಲ್ರೆಡಿ ಪ್ರತಿ ಬಾರಿಯೂ ಕೂಡ ಪ್ರಮಾಣ ವಚನದ ಸಮಯದಲ್ಲಿ ನರೇಂದ್ರ ಮೋದಿಯವರು ಈ 2 ಟರ್ಮ್ನಲ್ಲಿ ನಾವು ನೋಡಿದ್ದೀವಿ, ವಿದೇಶದಿಂದ ವಿಶೇಷ ಆಹ್ವಾನಿತರನ್ನು ಕರೆಸ್ತಾರೆ. ಈ ಬಾರಿಯೂ ಕೂಡ 8ರಿಂದ 10 ನೆರೆಹೊರೆ ರಾಷ್ಟ್ರಗಳ ಮುಖ್ಯಸ್ಥರನ್ನು ಕರೆಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರಿಗೆ ಆಹ್ವಾನ ಪತ್ರಿಕೆಯೂ ಕೂಡ ಹೋಗಿದೆ. ಕೆಲವರು ನಾವು ಬರ್ತೀವಿ ಅಂತ ಹೇಳಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇದೆಲ್ಲದರ ಹೊರತಾಗಿ ಕಳೆದೆರಡು
ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ ಹಂಗಿನಲ್ಲೂ ಕೂಡ ಇರಲಿಲ್ಲ. ಸಂಪೂರ್ಣವಾದ ಮೆಜಾರಿಟಿ ಬಿಜೆಪಿಯೇ ಬಂದಿತ್ತು. ಆದರೂ ಕೂಡ NDA ಮೈತ್ರಿಕೂಟದ ಅಂಗಪಕ್ಷಗಳಿಂದ ಸಂಸದರನ್ನ MOSಗಳನ್ನಾಗಿ ಮಾಡಿದ್ರು. ಆದರೆ ಈ ಬಾರಿ ಏನಾಗುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅಥವಾ ಬಿಜೆಪಿ ಏನಿದೆ ಈ ಬಾರಿ ಸಂಪೂರ್ಣವಾದ ಬಹುಮತವನ್ನ ಗಳಿಸದೇ ಇದ್ದದ್ರಿಂದಾಗಿ ಈ ಬಾರಿ ಹೇಗಿರುತ್ತೆ ಪ್ರಮಾಣ ವಚನದ ಕಾರ್ಯಕ್ರಮ ಅನ್ನೋದೇ ಬಾರಿ ವಿಶೇಷ. ಅದು ಬಿಜೆಪಿಗೂ ವಿಶೇಷ, ಅದರ ಜೊತೆಗೆ ಜನರಿಗೂ ಕೂಡ ವಿಶೇಷ. ಇನ್ನೂ ಕೂಡ ನಾವು ಮುಂದುವರೆದು ನೋಡ್ತಾ ಹೋದ್ರೆ ಈ 5 ವರ್ಷದ ಅವಧಿಯಲ್ಲಿ ಕಳೆದ 10 ವರ್ಷ ಹೆಂಗಿತ್ತು ಹಂಗೆ ಇರುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಹೌದು